ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಈ ಬಾರಿ ಸರಳವಾಗಿ ಆಚರಣೆ ಮಾಡಲು ಎಲ್ಲರೂ ಅಭಿಪ್ರಾಯದ ಮೇರೆಗೆ ಆಚರಣೆ ಮಾಡುವುದಾಗಿ ಶಾಸಕ ಕೆ.ವೈ. ನಂಜೇಗೌಡರು ತಿಳಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಸಮಿತಿ ತಾಲೂಕು ಒಕ್ಕಲಿಗರ ಸಮುದಾಯದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇದೇ 27ರಂದು ಆಚರಣೆಯ ಅಂಗವಾಗಿ ಕರೆದಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಕೆ.ವೈ. ನಂಜೇಗೌಡರು, ದಂಡಾಧಿಕಾರಿಗಳಾದ ಎಂ. ವಿರೂಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ಎಂ. ವಿಜಯ ನರಸಿಂಹ, ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷ ಆಂಜಿನಪ್ಪ, ಸರ್ಕಾರದ ನೌಕರರ ಸಂಘದ ಅಧ್ಯಕ್ಷ ವಿ. ಮುನೇಗೌಡ, ಎಸ್.ಎಂ. ವೆಂಕಟೇಶ್, ದಿನ್ನಳ್ಳಿ ರಮೇಶ್, ಚಂದ್ರೇಗೌಡ, ರಾಮೇಗೌಡ, ಬಿಒ ಕೆಂಪಯ್ಯ, ತಾಲೂಕು ಪಂಚಾಯಿತಿ ಎಡಿ ಗೋವಿಂದೇಗೌಡ, ಡಾ. ವೀಣಾ, ಅನ್ಸರ್ ಪಾಷಾ, ಮಿಂಡ್ರಳ್ಳಿ, ಮುನೇಗೌಡ, ಮುನಿಯಪ್ಪ ಹಲವರು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆಚರಣೆ ಮಾಡ್ತೀವಿ ಅಂತೇಳಿ ತಗೊಂಡಂತ ತೀರ್ಮಾನ ಎಲ್ಲ ಇಲಾಖೆ ಅಧಿಕಾರಿಗಳು, ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಕೆಂಪೇಗೌಡ ಜಯಂತಿ ಎಲ್ಲ ಜಯಂತಿಯಲ್ಲಿ ಯಾವ ರೀತಿ ಎಲ್ಲ ಇಲಾಖೆಗಳಲ್ಲಿ ಜವಾಬ್ದಾರಿ ತಗೊಂಡ್ರೆ ಅದೇ ರೀತಿ ಎಲ್ಲೂ ಕಂಪ್ಲೇಂಟ್ ಬರದೇ ಇರೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅದನ್ನು ಆಚರಣೆ ಮಾಡುವಂಥದ್ದು ತಹಸೀಲ್ದಾರ್ ಇರ್ಬೋದು, ಆ ಸಂಬಂಧಪಟ್ಟ BO ಇರ್ಬೋದು, ಎಲ್ಲ ಇಲಾಖೆ, ಆಮೇಲೆ BO ಇರ್ಬೋದು, ಎಲ್ಲ ಇಲಾಖೆಗೂ ಜವಾಬ್ದಾರಿ ಇದೆ. ಅದು ಕಂಪ್ಲೇಂಟ್ಸ್ ಯಾರು ಕೂಡ ಕಳ್ಕೊಬಾರ್ದು. ಇಲ್ಲಿ ಕೆಂಪೇಗೌಡ ಜಯಂತಿ ತುಂಬ ಚೆನ್ನಾಗಿ ಮಾಡುತ್ತಾವು, ಆದರೆ ಇಲ್ಲಿ ಕಾರಣ ಬೇರೆಯಿಂದ ನಾವು ಸರಳವಾಗಿ ಆಚರಣೆ ಮಾಡುತ್ತೇವೆ. ಇದು ಉಳಿದಿದ್ದು ಏನಿದೆ ಕೆಂಪೇಗೌಡ ಜಯಂತಿ ಆಚರಣೆ ಎಲ್ಲ ಕಡೆ ಕೂಡ ಯಾವ ರೀತಿ ಮಾಡ್ತಾ ಇದೆ ಎಲ್ಲ ಜಯಂತಿಗಳು ಆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೂ ಚೆನ್ನಾಗಿ ಮಾಡೋಣ. ಅಲ್ಲಿ ನಾವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಅಧಿಕಾರಿಗಳು ಆಡಳಿತ ಅಲ್ಲಿಂದ ಪ್ರಾರಂಭ ಮಾಡೋಣ, ಮಾಲಾರ್ಪಣೆ ಮಾಡೋಣ, ಮಾಲಾರ್ಪಣೆ ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಬರೋಣ. ಅಂಬೇಡ್ಕರ್ಗೆ, ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡ್ಕೊಂಡು ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಈ ಥರ ಮಾಡೋಣ ಅಂತೇಳಿ ಈ ವರ್ಷದ ತೀರ್ಮಾನ ಆಗ್ಬೋದಾ? ಏನಪ್ಪ ಬೇರೆ ಇದ್ರೆ ನಾವು ಮಾಡಕ್ಕೆ ಹೋದ್ರೆ ಫೈಲೂರ್ ಆಗ್ತದೆ. ಅದರಲ್ಲಿ ಈ ಸಾರಿ ಹೋದ ವರ್ಷಕ್ಕೆ ನೀವು ಯಾವ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಹೆಂಗೆ ಬೇಕೋ ಇದು ಇನ್ನೊಂದು ಎಲ್ಲ ಎಕ್ಸರ್ಸೈಸ್ ಮಾಡಬೇಡ. ಊಟದ ವ್ಯವಸ್ಥೆ ಮಾಡಿಸಿ, ಇದು ಊಟದ ವ್ಯವಸ್ಥೆ ಮಾಡಿಸಿ ಆಗ್ಬೋದಾ? ಏನಪ್ಪ ಓಕೆ ಆಗ್ಬೋದಾ? ಓಕೆ, ಯಾವುದೇ ಇಲಾಖೆ ಅಲ್ಲೇ ಮಾಡ್ಕೊಬೇಕು ಕೂಡ ಅಷ್ಟೇ ಆಗ್ಬೋದಲ್ಲ? ಓಕೆ, ಇನ್ನೇನು ಇಲ್ಲ ಅಷ್ಟೇ. ಥ್ಯಾಂಕ್ ಯು.